ನೋಡಿ, ಪ್ರಹ್ಲಾದ್ ಜೋಶಿಯವರು ಭಾಳಷ್ಟು ತಿಳ್ಕೊಂಡಂಥವ್ರು. ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಇವತ್ತು ಈ ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತು ದಿವಸ ಇದು ಗಂಭೀರವಾದ ಇದು ಆರೋಪ ಯಾವಾಗಲೂ ಕೂಡ ಬರ್ತಾಯಿದೆ. ಜೈಲಿನಲ್ಲಿ ಇವತ್ತು ದಿವಸ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ, ಮದ್ಯ ಸಪ್ಲೈ ಆಗುತ್ತೆ, ಹಾಗೆ ಹೀಗೆ ಅಂಥೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ. ನಾನು ಹೋಮ್ ಮಿನಿಸ್ಟರ್ದಾಗೂ ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ. ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅಥವಾ ಎಲ್ಲರನ್ನೂ ಕೂಡ ಚದುರು ಹೋಗುವಂತೆ ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕಿ ಭಾಳ ಸ್ಟ್ರಿಕ್ಟಾಗಿ ಇವತ್ತು ಸಹ ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಲೀಕ್ ಯಾರಿಂದ ಆಯಿತು, ಏನಾಯಿತು ಎಲ್ಲವೂ ಕೂಡ ತನಿಖೆ ಆಗ್ತದೆ. ಆದರೆ ಅದನ್ನು ತೊಗೊಂಡೋಗು ಮೂಡಾದಲ್ಲಿ ಏನಿದೆ, ಮೂಡ ಡೈವರ್ಟ್ ಮಾಡೋಕ್ಕೆ ಏನಿದೆ ಹೇಳಿ? ಮೂಡಾದಲ್ಲಿ ಸಿದ್ದರಾಮಯ್ಯನವ್ರಿಗೆ 3 ಎಕರೆ 16 ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರಿನಲ್ಲಿ ಬಂದಿತ್ತು. ತಪ್ಪಿರುವಂಥದ್ದು ಮೂಡ. ಯಾಕಂದ್ರೆ ಮೂಡ ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿಪಡಿಸಿ ಕೊಡಬೇಕಾಗಿತ್ತು. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿರೋದನ್ನು ಅದನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ತಪ್ಪು ಯಾರ್ದಾಗ ಮೂಲ? ನಾವು ಯಾರು ಪ್ರಶ್ನೆ ಮಾಡ್ತಾರೆ, ಮೂಡ ತಪ್ಪು. ತದನಂತರ ಹಂಚಿಕೆ ಯಾರಿಂದಾಗಿದೆ? ಮೂಡ ಅಧ್ಯಕ್ಷರು ಬಿ ಜೆ ಪಿ ಸರ್ಕಾರದಲ್ಲಿ ರಾಮದಾಸ್ ಅವರು, GT ದೇವೇಗೌಡರು ಜನತಾದಳದವರು, ಸಾರಾ ಮಹೇಶ್ ಇದ್ದರು, ಇವರೆಲ್ಲರೂ ಇದ್ದಾಗ ಹಂಚಿಕೆ ಆಗಿದೆ. ತಪ್ಪಾಗಿದೆ. ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ 50-50 ಕೊಡಬೇಕು. ಯಾಕಂದರೆ ಅದನ್ನು ಮಾಡಿದ್ದ ಅಪರಾಧ ಏನು ತಿದ್ಕೊಳ್ಳೋಕ್ಕಾಗೋದಿಲ್ಲಲ್ಲ. ಇಲ್ಲಿಗೆಲ್ಲ ಡೆವಲಪ್ ಮಾಡಿ ಮಾರಾಟ ಮಾಡಿದ್ರೆ ತಿದ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಏನು ಪಾಲಿದ್ದರಲ್ಲಿ ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ. ಮೂಡಾದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮಗೆ ಜಯ ಸಿಗ್ತದೆ. ಹೀಗಾಗಿ ಅವ್ರು ಹಗಲುಗನಸದಲ್ಲಿರುವಂಥದ್ದು ಬೇಡ. ಇದು ಸಂಪೂರ್ಣವಾಗದು ಕಾನೂನು ಬಾಹಿರ ಗವರ್ನರ್ ನಡವಳಿಕೆ. ಇಷ್ಟೆಲ್ಲ ನೀವು ಕನ್ವಿನ್ಸ್ ಅಂದರೆ ಮನವರಿಕೆ ಮಾಡಿದ್ರು ಕೂಡ ಜನರಿಗೆ ಎಲ್ಲೊಂದು ಕಡೆ BJP ನಾಯಕರು ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ವಿಜೇಂದ್ರ ಯಾರು ಪದೇ ಹೇಳ್ತಾರೆ. ಇದರಲ್ಲಿ ಯಾವುದೇ ರೀತಿಯಿಂದ ಈಗ ವಿಜೇಂದ್ರ ಅವ್ರಿಗೆ ಹೇಳಿ, ನಿಮ್ಮ ತಂದೆಯವ್ರನ್ನೂ ಶಿಕ್ಷಿದ್ದು ಹಿಂಗೆ, ಇವ್ರ ತಂದೆಯವ್ರನ್ನ ಯಡಿಯೂರಪ್ಪನೂ ಹೆಂಗೆ ಮಾಡಿದ್ರು ವಿಜೇಂದ್ರ ಅವ್ರ ಪಾಪ ತಿಳ್ಕೊಬೇಕು. ಅವ್ರು ಯಾವಾಗಲೂ ಅವ್ರ ತಂದೆಯವ್ರಿಗೆ ಯಾವ ರೀತಿ ಅನ್ಯಾಯ ಆಯಿತು, ಹೀಗೆ ಮಾಡಿ ಅವ್ರನ್ನ ರಾಜೀನಾಮೆ ಕೊಡೋಕೆ ಕಚ್ಚಿದ್ರಲ್ಲ. ಗೊತ್ತಿದೆಯಲ್ಲ ನಿಮಗೆಲ್ಲ. ಅದನ್ನು ಮಾತಾಡ್ತೀವಿ. ಕಾಂಗ್ರೆಸ್ನಲ್ಲಿ ಮಾಡ್ತಿದ್ರ ಸರ್ ಆಗಿದ್ರೆ ಈಗ? ಇಲ್ಲ, ನಮ್ಮಲ್ಲಿ ಯಾರು ಕಾಂಗ್ರೆಸ್ ಮಾಡ್ತಾರೆ? ಅದು ಅಲ್ಲಿ ಆಗಿದೆ ಅಂದ್ರೆ ಇಲ್ಲ ಆಗ್ತದಂತ ಯಡಿಯೂರಪ್ಪನ ತೆಗಿಯೋಕ್ಕೆ ಅಲ್ಲೇ ಎದರು. ಹೀಗೆ ಇದು ನಡೆದಿರುವಂಥದ್ದು BJPಯಲ್ಲಿ ನಡೆದಿರುವಂಥ ಪದ್ಧತಿ ಈಗಲೂ ನಡೆದಿದೆ. ವಿಜೇಂದ್ರನ ಯಾರು ಒಪ್ಕೊಂಡಿದ್ದಾರಾ ಹೇಳಿ? ವಿಜೇಂದ್ರ ಅವ್ರದ್ದು ಭಾಳ ದಿನ ಇಲ್ಲ, ಸ್ವಲ್ಪ ದಿನದಲ್ಲೇ ಅವ್ರನ್ನೂ ಕೂಡ ಹಠಾವ್ ಮಾಡ್ತಾರೆ ಅವರು. ಯಾಕಂದ್ರೆ ನೋಡಿ ಮತ್ತೆ ಅದೇ ಅವ್ರಿಗೆ ನಾನು ಹೇಳಿಲ್ಲಪ್ಪ, ನಾನು ಹೇಳಿದಲ್ಲ ಬಾಲಭವನ ಅದನ್ನಪ್ಪ ಬಯಸೋದಿಲ್ಲ. ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನನಗನ್ಸ್ಬಿಟ್ಟಿಗೆ R ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಯಾರೂ ಅವ್ರನ್ನ ಒಪ್ಕೊಂಡಿಲ್ಲ. ಬೊಮ್ಮಾಯಿ ಅವರು ಬಹುಶಃ ಯಾರೂ ವಿಜೇಂದ್ರನ ಒಪ್ಕೊಂಡಿಲ್ಲ. ಯಡಿಯೂರಪ್ಪನ ಒಪ್ಕೊಂಡಿರ್ಬೋದು, ಇವ್ರನ್ನ ಒಪ್ಕೊಂಡಿಲ್ಲ ಯಾರು. ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಆಗ್ತದೆ ಮೇಲ್ನೋಟಕ್ಕೆ ಹಿಂಗೆಲ್ಲ ರಾಜಕೀಯ ನಾವು ನೋಡ್ತಾ ಇದೀವಲ್ಲ ಅನಿಸ್ತದೆ ಹಂಗೆ. ನೆಕ್ಸ್ಟ್ ಮಹದಾಯಿ ವಿಚಾರದಲ್ಲಿ ಈಗ ಸರ್ವಪಕ್ಷ ಸಭೆಯನ್ನ ಕೊಂಡೊಯ್ಯಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಮಾಡಿದೆ. ಆದರೆ ಜೋಶಿ ಅವರು ಹೇಳ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಎಲ್ಲ ಕೂಡ ಅನುಮತಿ ಕೊಟ್ಟಿದೆ, ಸುಮ್ಮನೆ ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್. ನೋಡಿ, ಈಗ ಇರುವಂಥದ್ದು ಏನು, ಮಹದಾಯಿದಲ್ಲಿ ಒಂದು ಕಡೆ ಇವತ್ತು ವಿದ್ಯುತ್ ಶಕ್ತಿ ಲೈನ್ಗೆ ಪರವಾನಗಿ ಕೊಡ್ತಾರೆ, ಇನ್ನೊಂದು ಕಡೆ ನಮ್ಮದು ಕುಡಿಯುವ ನೀರು ಮಹದಾಯಿ ಎದಕ್ಕಿರುವಂಥದ್ದು ಯೋಜನೆ ಕುಡಿಯುವ ನೀರು ಇವತ್ತು ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಇದು ಪ್ರಯಾರಿಟಿ. ಅದು ಕುಡಿಯುವ ನೀರಿಗೆ ಯಾರೂ ಅಡ್ಡಿಪಡಿಸಬಾರ್ದು ಅಂಥೇಳಿ ಬರೀ ಭಾರತೀಯ ಕೋರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ಕೂಡ ನಿರ್ಣಯ ಆಗಿರುವಂಥದ್ದು. ರಾಜೇಶ್ ಅವ್ರಿಗೆ ಗೊತ್ತಿಲ್ವ? ಇದು ಕೊಡಿಸ್ಬಿಡಿ, ಎನ್ವಿರಾನ್ಮೆಂಟ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತೇಳಿ ಒತ್ತಡ ಮಾಡಿ ಆ ಎನ್ವಿರಾನ್ಮೆಂಟ್ ಕ್ಲೀನ್ಸ್ ಕೊಡಿಸಿದ್ರೆ ಮುಗಿದು ಹೋಗುತ್ತಲ್ಲ. ಎಷ್ಟೆಲ್ಲ ಹೇಳೋ ಬದಲು ಕೊಡಿಸ್ಬೇಕಲ್ಲ ಕುಡಿ ನೀರಿಗೆ. ಮತ್ತು ಅವ್ರ ಭಾಗಕ್ಕೆ ನೀರು ಬರ್ತಾವೆ, ನಮ್ಮ ಬಿಜಾಪುರಕ್ಕೇನು ಬರೋಲ್ಲ, ಬೆಂಗಳೂರು ಬರೋಲ್ಲ, ಹುಬ್ಬಳ್ಳಿ ಧಾರವಾಡಿಗೆ ಇರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರಿಗೆ ಕುಡಿ ನೀರಿನ ಅವಶ್ಯಕತೆ ಇದೆ, ಅವ್ರಿಗೆ, ಬೊಮ್ಮಾಯಿ ಅವರಿಗೆಲ್ಲನೂ, ಬೆಲ್ಲದವ್ರಿಗೆ. ಮತ್ತು ಅವ್ರು ಕುಡಿ ನೀರು ಬೇಡ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ವರದಿಯಲ್ಲಿ ಸಾಕಷ್ಟು ಅನುಮಾನಗಳು ಅಂದರೆ ಎಲ್ಲೋ ಒಂದು ಕಡೆ ನೋಡಿ, ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಭಾಳ ಸಲ, ಕೋವಿಡ್ಡು ಆ ಸದಂತದ ಸಂದರ್ಭ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು. ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಳ್ಳುವಂತಾಯಿತು. ಅನೇಕ ಜನ ಇವತ್ತು ನಿರ್ಗತಿಕರಾದರು. ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡ್ಕೊಂಡ್ರು.
ಭಾಳಷ್ಟು ಕಷ್ಟಗಳನ್ನ ಇವತ್ತು ಇಡೀ ಜಗತ್ತಿನಾದ್ಯಂತ ಭಾರತ ದೇಶ ಕರ್ನಾಟಕದಲ್ಲೂ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾನು 500 ಬೆಡ್ಡನ್ನು ಕ್ರಿಯೇಟ್ ಮಾಡಿ ನನಗೊಂದು 400-500 ಕೋಟಿ ಮಾಡ್ಬೋದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವರಿಗೆ ಅದೂ ಇಲ್ಲ. 25,000 ಇದು ICUನಲ್ಲಿ 8,000. ರೆಮ್ಡಿಸಿವಿರಲ್ಲಿ ನಮ್ಮಲ್ಲಿ 2,000 ಎಷ್ಟು 200 ಏನೋ ಇತ್ತು, ಅಷ್ಟೇ ಇವತ್ತೊಂದು ದಿವಸ. ಅದು ನಮ್ಮ ಕರ್ತವ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿಯಾಗಿದೆ ಅಂತ. ಸರಿನಾ ಇದು? ಏನಿದನ್ನು ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದ್ರಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರು ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಸ್ಕೊಂಡ್ರ? ಕರೋನಾ ಹಣವನ್ನು ಬಸ್ಕೊಂಡು ಇವತ್ತು ರಾಜಕೀಯ ಮಾಡಿದ್ರೆ, ಅವರು ಚುನಾವಣೆ ಮಾಡಿದ್ರ? ಅರ್ಥ ಮಾಡ್ಕೋಬೇಕು ಅವರೆಲ್ಲ. ನನಗೆ ವರದಿ ನಾನು ನೋಡಿಲ್ಲ. ಸುಳ್ಳೆ ನಾನು ವರದಿ ಬಗ್ಗೆ ಮಾತನಾಡೋದಲ್ಲ. ವರದಿ ಬಗ್ಗೆ ಮುಖ್ಯಮಂತ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಡ್ತಾರೆ. ಇಟ್ಟಾಗ ನಮ್ಗೆ ಮಾಹಿತಿ ಗೊತ್ತಾಗ್ತದೆ. ಅಲ್ಲಿ ಥರ ಮಾಹಿತಿ ಗೊತ್ತಾಗೋದಿಲ್ಲ. ಕಡತಗಳು ಮಾಯ ಆಗಿರ್ಬೇಕು. ಸ್ವಾಭಾವಿಕವಾಗಿ ಎಲ್ಲ ರೀತಿ ಕೆಲಸ ಮಾಡ್ತಾರೆ ಇವರು. ಕಡತಗ ಮಾಯನೂ ಮಾಡಿರ್ಬೋದು ಇವರು. ಚಾನ್ಸಸ್ ಇದ್ದಾವೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ಬೋದು, ವಿಧಾನಸಭೆ ಚುನಾವಣೆ ಅಂತ. ಸರ್ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ, ಪಕ್ಷ ಕಾರ್ಯಕರ್ತರ ಸಿದ್ಧತೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಗೊತ್ತಾ? ಅವರು ಮೊನ್ನೆ ಎಲೆಕ್ಷನಲ್ಲಿ 23ರಲ್ಲಿ 2023ರಲ್ಲಿ ಅವರು ಭಾಳ ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಇದು ಹಂಗೆ ಅಸೆಂಬ್ಲಿ ಆಗುತ್ತೆ, ಅತಂತ್ರ ಆಗುತ್ತೆ, ನಾ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, BJP ಅವ್ರಿಗೂ ನಾವು ಅನಿವಾರ್ಯತೆ, ಕಾಂಗ್ರೆಸ್ನವ್ರಿಗೂ ನಾವು ಅನಿವಾರ್ಯತೆ, ಹೀಗೆ ಅವ್ರ ಕನಸು ಭಗ್ನ ಆಗ್ಯದ. ಭಗ್ನ ಆದ್ಮೇಲೆ ಈಗೂ ಹಗಲುಗನಸು ಕಾಣ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಬೇಕಾದ್ರೆ ಇವತ್ತು 85 ಜನ ಶಾಸಕರು, 2/3 ಅಂದರೆ 85 ಜನ ಹೋಗ್ಬೇಕಾಗ್ತದೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಟ್ಟು ಇದು ಮಾಡಬೇಕು. ಆ BJP ಜನತಾದ ಸ್ಟ್ರೆಂತ್ ಕಡಿಮೆ ತರಿಸ್ಬೇಕಂದ್ರೂ ಕೂಡ 60-65 ಶಾಸಕರು ಬೇಕು. ನಿಮ್ಗೆ ಗೊತ್ತಿದೆ, BJPಯಿಂದ ಕೆಲವು ಶಾಸಕರು ನಮ್ಮ ಕೂಡ ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ, JDSನವರು ಗುರುತಿಸ್ಕೊಂಡಿದ್ದಾರೆ. ಅವು ಒಂದು 10 ನಮಗೆ ಆ್ಯಡ್ ಆಗ್ತವೆ. ಹೀಗಾಗಿ ಕುಮಾರಸ್ವಾಮಿ ಅವರು ಈ ಕನಸವನ್ನು ಹಾಗೇ ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ. ಆ ಕನಸು ಯಾವತ್ತೂ ಈಡೇರೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಹೇಳಕ್ಕೆ ಬಯಸ್ತಾನೆ. ಸರ್, ಕೊನೆ ಪ್ರಶ್ನೆ ಸರ್. MB ಪಾಟೀಲ್ ಅವರು ಕಾಂಗ್ರೆಸ್ಸಲ್ಲಿ ಅತ್ಯಂತ ಸೀನಿಯರು. CM ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಆದರೆ ಆಗಲ್ಲ ಅಂತ ನೀವು ಹೇಳ್ತಿದ್ರಿ. ಆದರೆ ಇಲ್ಲೊಂದು ಕಡೆ ಶಿವನಗಿನ್ನ ಬೇರೆ ಸೀನಿಯರ್ಗಳಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅಭಿಪ್ರಾಯ ಅದ. ನನಗಿಂತ ಸೀನಿಯರ್ಸ್ ಇದ್ದಾರೆ. ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು, ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನೂ ವರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್ ಕಡೆಗೂ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಇವಾಗ ತಗೊಳ್ಳಿ, ಶರದ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ 38 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿ ಸೀನಿಯರ್ಸ್ ಇರಲಿಲ್ವಾ? ಅದ್ಯಾಕೆ ನೀವು ಇವತ್ತು ದೇವರಾಜ್ ಅರಸು ಅವ್ರಿಗಿಂತ ಜಾಸ್ತಿ ಸೀನಿಯರ್ಸ್ ಇದ್ದರು, ಅವ್ರು ಮುಖ್ಯಮಂತ್ರಿ ಆಗಲಿಲ್ವಾ? ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ? ಇಷ್ಟು ಮಾತ್ರ ಹೇಳ್ತೀನಿ. ಒಂದಿಲ್ಲ ಒಂದು ದಿವಸ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಆಗಿ ಮುಖ್ಯಮಂತ್ರಿ ಆದರು. ಹೀಗೆಲ್ಲ ಇರುವಾಗ ಇದು ಅನೇಕರು, ಇದು ಒಂದೇ ಅಲ್ಲ, ಎಕ್ಸಾಂಪಲ್ 100 ಎಕ್ಸಾಂಪಲ್ಸು ನಮ್ಮ ಪಕ್ಷದಲ್ಲಿ, ನಮ್ಮ ದೇಶದಲ್ಲಿ ಇದ್ದಾವೆ, ವಿವಿಧ ರಾಜ್ಯ ಪಕ್ಷದಲ್ಲಿ ಇದ್ದಾವೆ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತರೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂಥದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗಬೇಕು, ಮತ್ತೆ ಯಾರಾಗಲ್ಲ.
ಥ್ಯಾಂಕ್ ಯು.